ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ BS ಟಿಕೆಟ್ಸ್. ಇವತ್ತು ಮತ್ತೆ ಯಾವ ವಿಡಿಯೋಪ್ಪ ಅಂತಂದ್ರೆ ಶಹಾಪುರಲಿಂತ ಮುಂದಗಡೆ ಎಷ್ಟು ಕೆಲಸ ಆಗಿತ್ತು ಎಷ್ಟು ಕೆಲಸ ಆಗಿಲ್ಲ ಅಂತ ಹೋದ ವಿಡಿಯೋಲಿ ತೋರಿಸ್ಕೊಂಡಿದ್ದೆ. ಆದರೆ ಅಷ್ಟು ಕ್ಲೀನಿಂಗ್ ಕೆಲಸ ಆಗಿತ್ತಲ್ಲ, ಆದ ಕಾರಣ ಈಗ ಸ್ವಲ್ಪ ವರ್ಕಿಂಗ್ ನಡೆದಿದೆ. ಆ ವರ್ಕಿಂಗ್ ವಿಡಿಯೋದಲ್ಲಿ ಈ ಒಂದು ಕಾನ್ಸೆಪ್ಟ್ ತಂದಿದ್ದೀನಿ, ಬನ್ನಿ ನೋಡೋಣ. ಮತ್ತು ವಿಭೂತಿಹಳ್ಳಿಲಿಂದ ಇನ್ನು ಮುಂದೆ ಯಾವುದೇ ರೀತಿ ಕಾಮಗಾರಿ ಸ್ಟಾರ್ಟ್ ಮಾಡಿಲ್ಲ. ಮತ್ತು ಹತ್ತಿಗೂಡೂರು ಅಂತ ಬರುತ್ತೆ, ಅಲ್ಲಿಂದ ಕೂಡ ಕ್ಲೀನಿಂಗ್ ಕೆಲಸಗಳಾಗಿ ಮತ್ತು ನಾವು ಸುರಪುರ ತನಕ ಕ್ಲೀನಿಂಗ್ ಕೆಲಸಗಳಿಗೆ ಇನ್ನೂ ಒಂದು 4 ಮಂತ್ಸ್ ಹಿಂದ್ಗಡೆ ಕೆಲಸ ಸ್ಟಾರ್ಟ್ ಆಗಿತ್ತು. ಆದರೆ ಇವಾಗಿನ ಹಂತದಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಮರ್ಮದ ವರ್ಕ್ ಕೆಲಸಗಳು ಮಾಡ್ತಾಯಿದ್ದಾರೆ. ಹಾಗೆ ಆ ಕಡೆ ಈ ಕಡೆ ಎಲ್ಲ ರೈಲ್ವೆ ಕ್ಯಾಂಪಿಂಗ್ ಹಾಕಿ ಅವರ ಕೆಲಸಗಳು ಮಾಡ್ತಾಯಿದ್ದಾರೆ. ಈಗ ಇನ್ನಿತರ ಕೆಲಸಗಳು ಹಾಗೆ ಈಗ ಸದ್ಯಕ್ಕೆ ಒಂದು 20% ಕೆಲಸನ ನಡೆದಿದೆ ಇಲ್ಲಿ ಕೃಷ್ಣಾಪುರ ಮತ್ತು ಲಕ್ಷ್ಮೀಪುರ ನಡುವೆ. ಮತ್ತಿನ್ನು ಮುಂದೆ ಈಗ ಮೊನ್ನೆ ನೋಡ್ಬೇಕಾದ್ರೆ ಕುಷ್ಟಗಿಗೆ ಮತ್ತು ಹುಬ್ಬಳ್ಳಿಲಿಂದ ಕುಷ್ಟಗಿಗೆ ಪ್ಯಾಸೆಂಜರ್ ಟ್ರೈನ್ ಬಿಟ್ಟರು. ಹಾಗೆ ನೀವು ಕಮೆಂಟ್ಗಳು ಮಾಡಿದ್ರಿ ಹಾಗೆ ವಿಡಿಯೋ ಮಾಡಿ ಅಂತ ಹೇಳಿದರೆ ಸಾರಿ, ಅದು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ಆದ ತಕ್ಷಣ ವಿಡಿಯೋ ಬಿಡ್ತೀನಿ ನಾನು. ಹಾಗೆ ಫಸ್ಟ್ ಈ ವಿಡಿಯೋ ನೋಡಬೇಕು, ಯಾಕಂದರೆ ಇದು ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಈ ವಿಡಿಯೋದಲ್ಲಿ. ಹಾಗೆ ಇಷ್ಟು ಕೆಲಸ ಮುಗಿದಿದೆ, ನೋಡ್ತಾ ಇರ್ಬೋದು ನೀವು. ಸೊ ಇದೇನು ನೋಡ್ತಾ ಇದ್ದಾರಲ್ಲ, ಇದು ಕೃಷ್ಣಾಪುರ ಮತ್ತು ಲಕ್ಷ್ಮೀಪುರ ನಡುವೆ ನಡೆದಿರೋ ಕಾಮಗಾರಿ. ಇದು ನೋಡ್ತಾ ಇದ್ದೀರ, ಈ ರೀತಿ ಇಷ್ಟು 2 ಸ್ಟೆಪ್ ಮರಮ್ ಹಾಕಿದ್ದಾರೆ. ತೋರಿಸ್ತೀನಿ, ಇದು ಸ್ಟೆಪ್ 1 ಹಂತದಲ್ಲಿ ಬರೋದು, ಇದು ಸ್ಟೆಪ್ 1 ಹಂತದಲ್ಲಿ, ಇದು ಸ್ಟೆಪ್ 2. ಈಗ ಇಷ್ಟು ವರ್ಕ್ ಮುಗಿಸಿದೆ. ಇದು ಇನ್ನೂ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ ಮರಮ್ ಹಾಕಿದೆ ಸ್ಟೆಪ್ 2 ಅಲ್ಲಿ. ಈಗ ಮುಂದೆ ಲಕ್ಷ್ಮೀಪುರದಿಂದ ಸುರಪುರ ತನಕ ಮುಗಿಸಿದ್ದಾರೆ. ಮತ್ತು ಸುರಪುರದಿಂದ ಲಾಸ್ಟ್ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಶಹಾಪುರ ಅಂತ ಬಂದರೆ ವಿಭೂತಿಹಳ್ಳಿ ತನಕ ಲಾಸ್ಟ್ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇಷ್ಟು ಕಾಮಗಾರಿ ಇಲ್ಲಿ ಇಷ್ಟಾಗಿದೆ. ಇಲ್ಲಿ ಇದು ಕೃಷ್ಣಾಪುರ ಮತ್ತು ಲಕ್ಷ್ಮೀಪುರ ನಡುವೆ ಇದು. ಇಲ್ಲಿ ಅಲ್ಲಿ 2 ಹಂತದಲ್ಲಿ ಮರಮ್ ಹಾಕಿದರೆ ಇಲ್ಲಿ ಕ್ಲೀನ್ ಮಾಡಿ, ಹಾಗೆ ಇಲ್ಲಿ 1 ಹಂತದಲ್ಲಿ ಅಷ್ಟೇ ಮರಮನ ಹಾಕಿದ್ದಾರೆ. ತೋರಿಸ್ತೀನಿ ಬಂದು ಅದನ್ನು. ಇದು ಫಸ್ಟಿಗೆ ಕ್ಲೀನ್ ಮಾಡಿದ್ವಿ. ಇದು 1 ಸ್ಟೆಪ್ ಮರಮ್ ಹಾಕಿದ್ದೀವಿ ಅಷ್ಟೇ. ಇಷ್ಟು ಸ್ಟೆಪ್ ಮರಮ್ ಹಾಕಿ ರೂಲರ್ಲೇ ಫುಲ್ಲು ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ಇಷ್ಟೇ ಕಂಪ್ಲೀಟ್ ಅಂತಿಲ್ಲ ಕೆಲಸ ಇನ್ನು ಇಲ್ಲಿ. ಅಂದರೆ ಈಗ ಮುಂದ್ಗಡೆ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಡೌನ್ಗೆ ಅಲ್ಲಿ ಕೂಡ ಮರಮ್ ಹಾಕ್ತಾರೆ. ನೋಡ್ತಾರೆ ಇಷ್ಟು ಕೆಲಸನ ಈ ಸದ್ಯಕ್ಕೆ ಇಷ್ಟು ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಶಹಾಪುರಿಂದ ಒಂದು ಅರೌಂಡ್ 22-23 ಅರೌಂಡ್ ಕಿಲೋಮೀಟ್ರಲ್ಲಿ ಇಷ್ಟು ಶಹಾಪುರದಿಂದ ಇಷ್ಟು ಕೆಲಸನ ಮುಗಿಸಿದ್ದಾರೆ. ನೋಡ್ತಾ ಇರ್ಬೋದು ಈ ಗದಗ ವಾಡಿ ರೈಲು ಮಾರ್ಗದಲ್ಲಿ. ಹಾಗೆ ಈಗ ಇಲ್ಲಿ ತನಕ ಕೆಲಸ ಮುಗಿಸಿದ್ದಾರೆ. ಇನ್ನು ಭಾಳ ಕೆಲಸಗಳು ಬಾಕಿ ಇದೆ. ಇನ್ನು ಎಷ್ಟು ವರ್ಷಕ್ಕೆ ಕಂಪ್ಲೀಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಇನ್ನೊಂದು
ಇನ್ನೊಂದು 4 ವರ್ಷ ಬಿಟ್ರೂ ಕೆಲಸ ಆಗೋದಿಲ್ಲ ಇದು. ಯಾಕಂದರೆ ಇನ್ನೂ ಇಷ್ಟು ಭಾಳ ನೋಡ್ಬೇಕು ನೀವು ಇಲ್ಲಿ ಈಗ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಕೆಲಸ ಸ್ಟಾರ್ಟ್ ಮಾಡಿದಾರೆ ಅಂದಮೇಲೆ ಇನ್ನೂ ಭಾಳ ವರ್ಕ್ ಇದೆ ಇದು ಇಲ್ಲಿ ಕೆಲಸ ಮಾಡೋದು. ಆದ್ದರಿಂದ ಇನ್ನೊಂದು 8 ಇಯರ್ಸ್ ಅಂದರೆ 8 ವರ್ಷಗಳ ಕಾಲ ಮತ್ತೆ ಮುಂದೆ ಹೋಗ್ಬೋದು, ಹೇಳೋಕ್ಕಾಗಲ್ಲ ಇನ್ನೂ ಎಷ್ಟು ವರ್ಷ ಹೋಗ್ತದೆ ಅಂತ. ಹಾಗೆ ಈ ವಿಡಿಯೋದು ಒಂದಿಷ್ಟು ಕ್ಲಿಪ್ಸ್ ಹಾಕ್ತೀನಿ, ಬನ್ನಿ ಎಂಜಾಯ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿಗೆ ಇದು ಕನ್ಸ್ಟ್ರಕ್ಷನ್ ಎಂಡ್ ಮಾಡಿದ್ದಾರೆ. ಬರೀ ಈ ಕಡೆ ಅಷ್ಟೇ ಕ್ಲೀನಿಂಗ್ ಆಗಿದೆ. ಒಂದು 3-4 ಮಂತ್ಸ್ ಹಿಂದೆ ವಿಡಿಯೋ ಮಾಡಿದ್ದಾನ. ಆ ವಿಡಿಯೋದಲ್ಲಿ ವಿಡಿಯೋ ನೋಡ್ಬೋದು. ಇಲ್ಲಿಗೆ ಇದನ್ನು ಎಂಡ್ ಮಾಡಿದ್ದಾರೆ, ಇಂಥ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಇದು ಈ ಕಡೆ ಏನಿಲ್ಲ, ನೋಡ್ತಾ ಇರ್ಬೋದು ಎಲ್ಲ ಕಡೆ ಕಾಲಿದೆ, ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇದಲ್ಲ, ಇಲ್ಲಿ ಕ್ಲೀನಿಂಗ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಡೆ ಕ್ಲೀನಿಂಗ್ ಆಗಿದೆ ಅಷ್ಟೇ, ಏನು ವರ್ಕ್ ಇಲ್ಲ. ಇಲ್ಲಿ ಬರೀ ಕ್ಲೀನ್ ಆಗಿದೆ ಅಷ್ಟೇ, ಕಾಣ್ತಾ ಇರ್ಬೋದು ಸ್ವಲ್ಪ ಕ್ಲೀನ್ ಆಗಿದೆ ಆಗಿದೆ ಅಷ್ಟೇ. ಇಲ್ಲಿ ಈ ಕಡೆ ಅಷ್ಟೇ ಕ್ಲೀನಿಂಗ್ ಆಗಿದೆ, ಆ ಕಡೆ ಸೈಡಲ್ಲಿ ನಾರ್ಮಲ್ನ ಮಾಡಿದೆ. ಈಗ ನೋಡಿ, ಶಾಪುರಿಂದ ಕುಲ್ಪುರ ತನಕ ಸ್ಟೇಷನ್ ಇಷ್ಟು ಡಿಸ್ಟೆನ್ಸ್ ಇದೆ. ಯಾಕಂದರೆ ಒಂದು 26 ಅರೌಂಡ್ ಕಿಲೋಮೀಟ್ರ್, 26-28 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಶಾಪುರಿಂದ ಮತ್ತೆ ಸ್ಟೇಷನ್ಗೆ. ಹಾಗೆ ಈಗ ಒಂದು ಕೃಷ್ಣಾಪುರ ಹತ್ತಿಗುಡ್ರ ನಡುವೆ ಒಂದು ಸ್ಟೇಷನ್ ಕೊಟ್ಟರೆ ಏನೋ ಭಾಳ ಉಪಯೋಗ ಆಗ್ತಿತ್ತು ಅಂತ ಇಟ್ಕೊಂಡಿದ್ದೀನಿ. ಏನು ಮಾಡ್ಕೊಂಡು ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಮ್ಯಾಪ್ನಲ್ಲಿ ಹಾಗೆ ಏನು ತೋರಿಸಿಲ್ಲ. ಯಾಕಂದರೆ ಇಷ್ಟಿಷ್ಟು ಹಳ್ಳಿಗಳ ಮೇಲೆ ಒಪ್ಪಂತ ಕೊಟ್ಟಿದ್ದಾರೆ, ಅದರ ಸ್ಟೇಷನ್ ಆಗ್ತಂತ ಕೊಟ್ಟಿಲ್ಲ. ಆದ ಕಾರಣವಾಗಿ ಈಗ ಮಾಡ್ತಾ ಇದ್ದಾರೆ. ಮಾಡಿದ ತಕ್ಷಣವೇ ಗುರ್ತಾಗೋದು ಎಲ್ಲೆಲ್ಲಿ ಸ್ಟೇಷನ್ ಆಗ್ತಾವಂತ. ಹಾಗೆ ಆ ಮ್ಯಾಪ್ನಲ್ಲಿ ಏನು ತೋರಿಸಿದ್ರೆ ಬರೀ ಈ ಊರ ಮೇಲೆ ಹಾದು ಹೋಗ್ತದಂತ ಅದಷ್ಟೇ ತೋರಿಸಿರೋದು. ಮತ್ತು ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಬಾಯ್ ಫ್ರೆಂಡ್.